ಯಾಕೆ ಬೈತಾರೆ ಸುಂದರ್? ನಾನು ಅವಳನ್ನ 1000 ಬೈತೀನಿ, ನಿಮ್ಗೇನಯ್ಯ? ಅಲ್ಲ ಅದು ನಿಮ್ಗೆ ಎಲ್ಲ ನನಗ್ ಗೊತ್ತಿದೆ. ನೀನ್ ತಿಳ್ಕೊಂಡು ದೂರ ಇರಿದ್ರೆ ಸರಿ. ನಡಿಯೇ, ಏನ್ ಗೂಟ ಹೊಡ್ಕೊಂಡು ಇನ್ನೂ ನಿಂತಿದ್ಯಾ? ಮದ್ವೆ ಆಗೋ ಹುಡುಗ ಹುಡುಗಿಗೆ ಬಳೆಗಳನ್ನ ತೊಡ್ಸಿದ್ರೆ ಶ್ರೇಯಸ್ ಅಂತೆ. ಏನ್ ಹೇಳ್ತಿದ್ದೀರಾ ನೀವು? ಅದನ್ನೇ ಕಣಮ್ಮ ನಾನು ಹೇಳಿದ್ದು. ತಗೊಳ್ಳೋ, ಈ ಬಳೆಗಳನ್ನ ಒಳಗೆ ತೊಡ್ಸು. ಧ್ರುವ, ಹಾಲು ತಗೋ. What dude? What's up? ಅಲ್ಲ ಚಿಕ್ಕಿ, ಇದಕ್ಕೋಸ್ಕರ ನಾನು ಅಮೆರಿಕದಿಂದ ಓಡೋಡ್ ಬಂದಿದ್ದು. ಇವನು ಅಮೆರಿಕದಿಂದ ಓಡೋಡ್ ಬಂದ, ಅವಳು ಎದ್ದೆದ್ದು ಕುಣಿಬೇಕಾಗಿತ್ತು ಅಲ್ವಾ? ನಿಮ್ಗೆ ಗೊತ್ತಿಲ್ಲ ಚಿಕ್ಕಿ, ನಾನು ಅಮೆರಿಕ ಹೋಗೋ ಹಿಂದಿನ ನನ್ಗೆ ಹೆಲಿಪ್ಯಾಡಲ್ಲಿ ಪ್ರಪೋಸ್ ಮಾಡಿದಾಗ ಕಣ್ಣಲ್ಲಿ ಎಂತ ಸ್ಪಾರ್ಕ್ ಇತ್ತು ಗೊತ್ತಾ ಅವಳಿಗೆ. ಈಗಿಲ್ಲ ಅಂತ ಯಾರೋ ಹೇಳಿದ್ದು? ಇಲ್ವೇ ಇಲ್ಲ ಚಿಕ್ಕಿ. ಹ್ಞೂ ಕಣೋ, ಹುಡುಗಿರೇ ಹಾಗೆ, ತಾವೇ ಯಾವತ್ತೂ ಪ್ರಪೋಸ್ ಮಾಡಲ್ಲ. ಹೇಗಾದ್ರೂ ಮಾಡಿ ಹುಡುಗ್ರೆ ಅವ್ರಿಗೆ ಪ್ರಪೋಸ್ ಮಾಡಬೇಕು, ಹಾಗೆ ಮಾಡ್ತಾರೆ. ಅಂಥದ್ರಲ್ಲಿ ಆ ಹುಡುಗಿ ತಾನೇ ಬಂದು ನಿನ್ನನ್ ಕಂಡ್ರೆ ಇಷ್ಟ ಅಂತ ಹೇಳ್ಕೊಂಡಿದ್ದಾಳೆ ಅಂದ್ರೆ ಆಗ ನೀನು ಎಷ್ಟು ಸತಾಯಿಸಿರ್ಬೇಕು ಅವಳನ್ನ, ಅಲ್ವಾ? ಹೌದು ಪಾಪ, ಅವಾಗೆಲ್ಲ ನನ್ನ ಇಂಪ್ರೆಸ್ ಮಾಡೋದಕ್ಕೆ ಎಷ್ಟು ಸರ್ಕಸ್ ಮಾಡ್ತಾ ಇದ್ಲು ಗೊತ್ತಾ ಚಿಕ್ಕಿ. ಮತ್ತೆ ಆಗೆಲ್ಲ ನೀನ್ ಬಹಳ ಬಿಂಕವಾಗಿದ್ದು ಬಿಟ್ಟೆ. ಪಾಪ ಆ ಹುಡುಗಿ ತನ್ನ ಸ್ವಾಭಿಮಾನ ಬಿಟ್ಟು ಮೇಲ್ ಬಿದ್ದು ಪ್ರೀತಿಸ್ತಾ ಇದ್ದೀನಿ ಅಂದ್ಮೇಲೂ ನೀನೇನ್ ಮಾಡ್ದೆ ಹೇಳು? ಅಮೆರಿಕಾಗೆ ಹೋಗ್ತಾ ಇದ್ದೀನಿ ಹಿಂದೆ. ಹೇಗಾಗಿರ್ಬೇಕು ಆ ಹುಡುಗಿಗೆ? ಒಂದು ಹುಡುಗಿ ಸುಂದರವಾಗಿ ಅಲಂಕಾರ ಮಾಡ್ಕೊಂಡು ಬಂದು ನಾನು ಹೇಗ್ ಕಾಣಿಸ್ತಾ ಇದ್ದೀನಿ ಅಂದಾಗ ತುಂಬಾ ಸ್ನೋ ಪೌಡರ್ ಹಾಕೊಂಡ್ರೆ ಕ್ಯಾನ್ಸರ್ ಬರುತ್ತಂತೆ, ಅಂದಾಗಿರುತ್ತೆ. ಸುಮ್ಮನೆ ಚಿಕ್ಕಿ, ನೀನ್ ಯಾವಾಗ್ಲೂ ತಮಾಷೆ ಮಾಡ್ಬೇಡ. ಇಲ್ಲ ಕಣ, ಹುಡುಗಿಗೆ ಹುಡುಗ ತನ್ನನ್ನ ಇಷ್ಟ ಪಡ್ತಿದ್ದಾನೆ ಅನ್ನೋದು ಕನ್ಫರ್ಮ್ ಆಗೋವರೆಗೂ ಯಾವ ಹುಡುಗಿನೂ ಹೇಳ್ಕೊಳಲ್ಲ. ನಾನು ಹೇಳ್ಬೇಕು ಅಂತಾನೆ ಇದ್ದೇ, ಆದ್ರೆ ಹೇಳ್ಕೊಳ್ಳಿಲ್ವಲ್ಲ, ಅವಳಿಗೆ ಹೇಗೆ ಗೊತ್ತಾಗ್ಬೇಕು? ನಿನ್ನ ಮುಸುಳಿನೋ ನಿಮ್ ಚಿಕ್ಕಪ್ಪನ ತರಾನೆ ಕಲ್ಲು ಬಂಡೆ. ಕಣ್ಣಿನ ಮಿಂಚಿನಿಂದ, ಮುಗುಳು ನಗೆಯಿಂದ, ನೋಡೋ ನೋಟದಿಂದ 1000 ಮಾತು ಹೇಳೋ ಹಾಗಿದ್ದಿದ್ರೆ ಅವಳಿಗೂ ಗೊತ್ತಾಗಿರೋದು. ಈಗೇನು ನಾನು ಅವತ್ತು ಆತರ ಮಾಡಿದೆ ಅಂತ ಇವಾಗ ರಿವೆಂಜ್ ತಗೋತಾ ಇದ್ದಾಳ? ಹೌದು. ಬಟ್ ಅಂದ್ರೂ ನನ್ನ ಮೇಲೆ ಪ್ರೀತಿ ಇದೆ ಅಲ್ಲ ಇವಾಗ್ಲೂ? ನಿನಗೇನನ್ಸುತ್ತೆ? ಇಲ್ಲ ಅನ್ನೋದನ್ನ ನನ್ನ ಕೈಲಿ ನೆನೆಸ್ಕೊಳಕ್ಕೂ ಆಗಲ್ಲ ಚಿಕ್ಕಿ. ಬಿಡ್ಬೇಡ, ಅವತ್ತು ಅವಳು ಹೇಳಿದ್ಲು ಅಂದ್ಮೇಲೆ ಖಂಡಿತ ಅದು ಬರ್ತಿರಲ್ಲ. ಹುಡುಗಿ ಹೃದಯದಲ್ಲಿ ಒಂದು ಸಲ ಚಿಗುರಿದ ಪ್ರೀತಿಯ ಬೇರು ಒಣಗಲ್ಲ. ನೀರ್ ಹಾಕಿ ಪೋಷಿಸಿದ್ರೇನೆ ಮತ್ತೆ ಚಿಗುರೋದು. ಮತ್ತೆ ಅಂದ್ರೆ ಈಗ ಮಾತಿಗೆ ಹೇಳಿದೆ ಅಷ್ಟೇ. ನಿನಗೆ ಅನುಮಾನ ಅಲ್ಲ ಈಗ ಅವಳಿಗೆ ನಿನ್ ಮೇಲೆ ಪ್ರೀತಿ ಇದೆಯೋ ಇಲ್ವೋ ಅಂತ? ಇಲ್ಲಪ್ಪ, ಅನುಮಾನ ಏನಿಲ್ಲ. ನಾನ್ ಬೇರೆ ರೂಟಲ್ಲೇ ಬರ್ತೀನಿ. ಏನೋದು? ಡೈರೆಕ್ಟ್ ಹೋಗಿ ಅವ್ರ ಅಪ್ಪ ಅಮ್ಮಂಗೆ ಹೇಳ್ಬಿಡ್ತೀನಿ, ನಿಮ್ ಮಗಳನ್ನ ಇಷ್ಟಪಟ್ಟಿದ್ದೀನಿ, ನನಗೆ ದಯವಿಟ್ಟು ಮದುವೆ ಮಾಡಿಸಿ ಅಂತ. ಅಯ್ಯೋ ಬೇಡ ಕಣೋ. ಸುಮ್ಮನೆ ಚಿಕ್ಕಿ, ಇದೇ ಬೆಟರು. ಅಂಕಲ್ ಆಂಟಿಗೆ ನನ್ ಕಂಡ್ರೆ ಮೊದಲೇ ಇಷ್ಟ ಇದೆ. ನಾನು ಸೂಪರ್ ಆಗಿ ಬೇರೆ ಸೆಟ್ಲ್ ಆಗಿದ್ದೀನಿ, ಖಂಡಿತವಾಗ್ಲೂ ಒಪ್ಕೊಂತಾರೆ. ಇಲ್ಲ ಕಣ, ಮದ್ವೆ ವಿಚಾರನ ಯಾವಾಗ್ಲೂ ದೊಡ್ಡೋರಾಗಿ ಬಿಟ್ಬಿಡ್ಬೇಕು. ಅವ್ರು ಮೂವ್ ಮಾಡಿದ್ರೇನೆ ಅದಕ್ಕೊಂದು ತೂಕ ಇರೋದು. ಅಂದ್ರೆ ನಿನ್ನ ಅಪ್ಪ ಅಮ್ಮ ಅವ್ರ ಅಪ್ಪ ಅಮ್ಮಂಗೆ ಪ್ರಪೋಸಲ್ ತಗೊಂಡ್ ಹೋಗ್ಬೇಕು, ಮದ್ವೆ ಅರೇಂಜ್ ಆಗ್ಬೇಕು, ಅದೇ ಚಂದ. ಚಿಕ್ಕಿ, ಹಂಗಂದ್ರೆ ಅಮ್ಮಂಗೆ ಬಿಡ್ಲಾ? ಬೇಡ ಬೇಡ ಬೇಡ. ನೀನೇನ್ ಚಿಕ್ಕಿ, ನನ್ ಎಲ್ಲಾ ಸ್ಟ್ರಾಟಜಿಗೂ ಬೇಡ ಅಂತಾನೆ ಹೇಳ್ತೀಯಾ? ನಿನಗಿಂತ ದೊಡ್ಡವಳು ತಾನೆ, ನಿನಗಿಂತ ಅನುಭವ ಇರೋಳು ತಾನೆ. ಹೇಳಿದ್ರೆ ಅದಕ್ಕೊಂದು ಕಾರಣ ಇರುತ್ತೆ ಅಂತ ಗೊತ್ತಿರ್ಲಿ. ನೀನೇ ಹೋಗಿ ನಿಮ್ಮ ಅಮ್ಮನ್ನ ಕೇಳಿದ್ರೆ ಚೆನ್ನಾಗಿರಲ್ಲ. ಅಂತೆ ಕಂತೆ ಅಂತ ಅವ್ರಿಗೆ ಗೊತ್ತಾಗ್ಬೇಕು. ಅವ್ರು ಅದನ್ನ ಬಂದು ನಿನ್ನ ಹತ್ರ ಕೇಳ್ಬೇಕು. ಆಮೇಲೆ ಹೌದಂತೆ ಅಂದಾಗ ಖುಷಿ ಪಡ್ಬೇಕು. ಆ ಸಂತೋಷನ ಯಾಕೆ ಕಿತ್ಕೋತ್ಯ? ಸರಿ, ಈ ಅಂತೆ ಕಂತೆನೆಲ್ಲ ಯಾರ ಅಮ್ಮಂಗೆ ಹೇಳ ಚಿಕ್ಕಿ? ನಮ್ಮ ಪಕ್ಕದ ಮನೆ ಮಿಟಕ್ಲಾಡಿ ರಮಾಮಣಿ. ಓಕೆ, ಬಟ್ ಅವ್ರಿಗೆ ಯಾರು ಹೇಳೋದು? ಯೋ ಪೆದ್ದು, ಅದಕ್ಕೆ ಹುಡುಗರಿಗೆ ತಿಳುವಳಿಕೆ ಕಡಿಮೆ ಅಂತ ಹೇಳೋದು. ರಮಾಮಣಿ ಹೇಳಿದ್ರೆ ಏನಾಗುತ್ತೆ, ನಮ್ಮನೆ ವಿಚಾರ ಹೊರಗ್ನವರಿಂದ ತಿಳ್ಕೋಬೇಕಾಯ್ತಲ್ಲ ಅಂತ ಆಭಾಸ ಆಗುತ್ತೆ. ಚಿಕ್ಕಿ, ಹೆಂಗಸರಿಗೆ ಯಾಕೆ ಇಷ್ಟೊಂದು ಕಾಂಪ್ಲಿಕೇಶನ್ಸ್? ಅಂಥದ್ದು ಏನು ಇಲ್ಲ ಕಣ. ನಾನು ಇಲ್ಲಿ ಗುಂಡ್ಕಲ್ ತರ ಇರ್ಬೇಕಾದ್ರೆ ಯಾಕೋ ಹೇಳ್ಬೇಕು? ನಾನೇ ಹೇಳ್ತೀನಿ. ನೀನ್ ಚಿಕ್ಕಿ ಇರ್ಬೇಕಾದ್ರೆ ನೀನ್ ಯಾಕೋ ತಲೆ ಕೆಡ್ಸ್ಕೊತ್ಯಾ? ಥ್ಯಾಂಕ್ ಯು ಸೋ ಮಚ್ ಚಿಕ್ಕಿ, ಐ ಲವ್ ಯು. ಈ ಮಾತನ್ನ
ಅವತ್ತು ಆ ಹುಡುಗಿಗೆ ಹೇಳಿದಿದ್ರೆ ಕಥೆನೇ ಬೇರೆ ಆಗೋಗಿರೋದು. ಏನಂತೆ ಒಂದು ತುಂಬಾ ಪ್ರೀತಿಸ್ತಾನಂತೆ ನನ್ನ. ತವಿದ್ ಕಪಾಳಕ್ಕೆ ಬಾರಿಸ್ಬೇಕಾಗಿತ್ತು. ಎಲ್ಲಿ ಹೋಗಿತ್ತಂತೆ ಅವತ್ತು ಅವನ ಬುದ್ಧಿಗೆ? ಓದು ಮುಖ್ಯ ಅಂದ. ನೀನು ಅಷ್ಟೇ ಕಣೆ, ಸಿಕ್ಕಿದ ಕೂಡಲೇ ಹೇಳ್ಬೇಕಾಗಿತ್ತು ನಂಗೆ ಮದ್ವೆ ಆಯ್ತು ಅಂತ. ಹೇಳೋದ್ರಲ್ಲಿದ್ದೆ, ಅಷ್ಟ್ರಲ್ಲಿ ನೀನ್ ಬಂದೆ. ನಾನ್ ಬರೋ ಅಷ್ಟ್ರಲ್ಲಿ ಹೇಳ್ಬರ್ಬೋದಾಗಿತ್ತು ಬಿಡು. ತಕ್ಷಣ ಅವನ್ ಮುಖಕ್ಕೆ ಹೇಳಕ್ ಆಗ್ಲಿಲ್ಲ ನನ್ಗೆ. 6 ವರ್ಷ ಮನ್ಸಾರೆ ಪ್ರೀತಿಸಿದೀನಿ ಅವನ್ನ. ಅವನಿಗೆ ಹರ್ಟ್ ಮಾಡಕ್ ನಂಗೆ ಇಷ್ಟ ಇರ್ಲಿಲ್ಲ. ಅವನು ಹರ್ಟ್ ಮಾಡಿತ್ತು? ಅದು ಅವನ್ ಗುಣ, ನಂದಲ್ಲ. ಸೊ ಅವನು ರೋಮಿಯೋ ತರ ಕೂತ್ಕೊಂಡು ನಿನ್ಗೆ ಹೂ ಕೊಡ್ತಾ ಇದ್ದಿದ್ದನ್ನ ಎಂಜಾಯ್ ಮಾಡ್ತಿದ್ಯಾ? ಇಲ್ಲ ಸುಂದ್ರಿ, ಯೋಚನೆ ಮಾಡ್ತಿದ್ದೆ ಯಾಕೆ ಹುಡುಗರು ಹೀಗೆ ಅಂತ. ನಾವಾಗೆ ಅವ್ರನ್ನ ಹುಡ್ಕೊಂಡು ಹೊರಟಾಗ ನನಗೆ ನೀನಲ್ಲ ಬೇರೆನೆ ಮುಖ್ಯ ಅಂತಾರೆ. ನಾವು ಆಯ್ತು ನಿನ್ ಬದುಕು ನಿನಗೆ ಅನ್ನೋ ವೇಳೆಗೆ ವಾಪಸ್ ಬಂದು ನನಗೆ ನೀನೇ ಮುಖ್ಯ ಅಂತಾರೆ. ಹಾಗಂತ ನನ್ನ ಮನಸ್ಸು ಧ್ರುವನ್ ಕಡೆ ವಾಲ್ತಿದೆ ಅಂತಲ್ಲ. ಸೂರಜ್ ಮಾಡಿದ್ದು ಹಾಗೆ ಅಲ್ವಾ? ನಾನು ಧ್ರುವನ್ ನೆನಪಲ್ಲಿದ್ದಾಗ ಅವ್ರು ನನ್ನ ಪ್ರೀತಿಗೆ ಹಾತೊರಿತಾ ಇದ್ರು. ಅದೇ ನಾನು ಧ್ರುವನ್ ಮರೆತು ಸೂರಜ್ ಅನ್ನೋ ವೇಳೆಗೆ ಅವರೇ ದೂರ ಹೊರಟೋದ್ರು. ನನಗೆ ಹೀಗಾಗುತ್ತೋ ಅಥವಾ ಎಲ್ರಿಗೂ ಹೀಗೆ ಆಗುತ್ತೋ ಗೊತ್ತಿಲ್ಲ. ಆದರೆ ನಾನಂತೂ ನಿರ್ಧಾರ ಮಾಡಿದ್ದೀನಿ, ಬೆಂಗಳೂರಿಗೆ ಹೋಗ್ತೀನಿ. ಸೂರಜ್ಜಿಗೆ ಹೇಳ್ತೀನಿ ನನಗೆ ನೀವೇ ಎಲ್ಲ ಅಂತ. ಒಪ್ಕೊಂಡ್ರೆ ಒಪ್ಕೊಳ್ಳಿಲ್ಲ ಅಂದ್ರೆ ಗೊತ್ತಿಲ್ಲ. ಹೊರಡೋಣ, ಈಗಾಗಲೇ ಲೇಟ್ ಆಗಿದೆ. ನಾವೀಗ ಅಲ್ಲಿಗೆ ಹೋಗಿ ಸೂರಜ್ ಜೊತೆ ಮಾತಾಡಕ್ ಮುಂಚೆ ನಿನ್ ಮನ್ಸಲ್ಲಿ ಏನಿದೆ ಅಂತ ಹೇಳ್ಬಿಡು. ನಿನ್ಗೆ ಅವ್ರ ಜೊತೆ ಸಂಸಾರ ಮಾಡಕ್ ಸಾಧ್ಯ ಇಲ್ಲ ಅನ್ನೋದಾದ್ರೆ ನಾವು ಮಾತಾಡಿ ಏನು ಪ್ರಯೋಜನ ಇಲ್ಲ ಅಲ್ವಾ? ಸಾಧ್ಯ ಇದೆ ಅಮ್ಮ. ನಮ್ ಒತ್ತಡಕ್ಕೆ ಹೇಳ್ಬೇಡ್ವೆ, ಮನ್ಸಾರೆ ಹೇಳು. ನಿನಗೇನು ಅನ್ನಿಸ್ತಿದೆ? ಸಂತೋಷವಾಗಿರ್ಲಿ ಅನಿಸ್ತಿದೆ. ಆದ್ರೆ ಮನ್ಸಿಲ್ದೆ ಬದುಕೋದ್ ಬೇಡ ಕಣೆ ಅವ್ರ ಜೊತೆ. ಕಷ್ಟ ಆದ್ರೆ ಬಿಟ್ಬಿಡು. ನಾನಿದ್ದೀನಿ ನಿನ್ ಜೊತೆ. ಹೊರಡಿ ಬೇಗ, ಲೇಟ್ ಆಗತ್ತೆ. ಎಲ್ಲ ಬನ್ನಿ, ಬೀಗ ಹಾಕು. ಮಾತಾಡ್ತೀವಿ ಸೂರಜ್ ಹತ್ರ. ಅವ್ರು ಒಪ್ಪಲಿಲ್ಲ ಅಂದ್ರೆ ನಾವು ಒಪ್ಕೊಳ್ಳೋದು ಕಷ್ಟ. ನಿನ್ನ ತಂದೆ ತಾಯಂದ್ರು ಮಕ್ಕಳಿಗೆ ಎಲ್ಲ ಸಂದರ್ಭದಲ್ಲೂ ಆಸರೆ ಆಗಿರ್ಬೇಕು ಅಂತ ಬಯಸೋ ಮಕ್ಕಳು ಹಾಗಿರ್ಬೇಕು ಕೂಡ.
ಅಯೋಗ್ಯ ಮಕ್ಕಳು ಯೋಗ್ಯ ತಂದೆ ತಾಯಿಯನ್ನು ಬಯಸೋದು ತಪ್ಪಾಗತ್ತೆ. ನಡಿ ಹೋಗೋಣ. ಸರ್, ಖುಷಿ ಅನ್ನೋರ ಹೆಸರಲ್ಲಿ ಕೊರಿಯರ್ ಬಂದಿದೆ. ಡೈವರ್ಸ್ ಪೇಪರ್ಸ್ ಕಳಿಸಿದ್ದಾರೆ ಅಳಿಯಂದ್ರು. ಏನೇ ಖುಷಿ ಬನ್ನಿ ಇಲ್ಲಿ. ಹೋಗೆ, ಈಗಿನ್ನೂ ಸುಧಾ ಬಂದಿದೆ. ಈ ವಾರದ ಧಾರಾವಾಹಿನೆಲ್ಲ ನಾನು ಓದ್ಬೇಕು. ಆಮೇಲೆ ಓದಿರಂತೆ ಬರ್ರಿ ಅಕ್ಕ, ಒಂದ್ ಇಂಪಾರ್ಟೆಂಟ್ ಇಸ್ಸೆ ಹೇಳ್ಬೇಕು. ಊರು ಕ್ಯಾರಿ ವಿಚಾರನೆಲ್ಲ ತಗೊಂಬಂದಿರ್ತೀಯ, ಅದನ್ನ ಮಾತಾಡಕ್ಕೆ ನಂಗೆ ಇಂಟ್ರೆಸ್ಟ್ ಇಲ್ಲ. ಹೋಗು. ನಾನ್ ಯಾಕೆ ಊರು ಕ್ಯಾರಿ ವಿಚಾರ ಮಾತಾಡ್ಲಿ? ಖುಷಿ ಅಕ್ಕನ್ ವಿಚಾರ. ಏನೇದು? ಹೊಡೀರಿ ಒಂದು ಹ್ಯಾಂಡ್ಲು ಮೊದ್ಲು. ಹ್ಯಾಂಡ್ಲು ಪೆಡ್ಲು ಎಲ್ಲ ಆಮೇಲೆ, ಮೊದ್ಲು ವಿಷಯ ಹೇಳಿ. ಅದು ನಾನ್ ಟೈಲರ್ ಹತ್ರ ಬಟ್ಟೆ ಇಸ್ಕೊಬರೋಣ ಅಂತ ಹೋಗ್ತಿದ್ನಾ, ಅದಕ್ಕೆ ಖುಷಿ ಅಕ್ಕನ ಮನೆಗೆ ಹೋಗಿದ್ದೆ. ಖುಷಿ ಅಕ್ಕನು ಕರ್ಕೊಬರೋಣ ಅಂತ. ಆದ್ರೆ ಅವರೆಲ್ಲ ಬೆಂಗಳೂರಿಗೆ ಹೊಟ್ಬಿಟ್ಟಿದ್ರು. ಅಶಿಶು, ಖುಷಿ ಬೆಂಗಳೂರು ಕರ್ಕೊಂಡು ಹೋಗ್ಬಿಟ್ರೇನೆ ಅವಳನ್ನ ಗಂಡನ ಮನೆಲ್ಲ ಬಿಟ್ಬಿಡ್ತಾರ? ಎಡಬಟ್ಟಾಗೋಯ್ತಲ್ಲ, ಏನೇ ಮಾಡೋದೀಗ? ಹಂಗಾಯ್ತಿತ್ತೋ ಏನೋ, ಆದ್ರೆ ಸರಿಯಾದ ಟೈಮ್ಗೆ ಬಂದ ನೋಡಿ ದೇವ್ರಂಗೆ. ಯಾರೇ? ಕರಿಯರಪ್ಪ. ಅದ್ಯಾರೇ? ಕರಿಯರ್ ಅಕ್ಕ. ಕುರಿಯರ? ಬಂದೋನೆ ಒಂದ್ ಕವರ್ ಕೊಟ್ಟ ನೋಡಿ. ವಿಷಯ ಏನ್ ಹೇಳೆ? ಅದ್ರಲ್ಲಿ ಏನಿತ್ತು ಗೊತ್ತಾ? ಈಗ ನೀನ್ ಹೇಳ್ತೆ ತೆಗೆದ್ ಕಪಾಳಕ್ ಬಿಡ್ಲಾ? ನಾನು ಹೇಳಿದ ವಿಚಾರ ಕೇಳಿದ್ರೆ ಕುಡ್ದ ಆಡ್ಬಿಡ್ತೀರಾ. ಡಿವೋರ್ಸ್ ಅಂತೆ ಅಕ್ಕ. ನಮ್ ಖುಷಿ ಅಕ್ಕಂಗೆ ಅದೇ ಆ ಲಂಬೂಜಿ ಕಳ್ಸಿರೋದಂತೆ. ಹೌದೇನೆ? ಆ ಲಂಬೂಜಿ ನಮ್ ಖುಷಿ ಅಕ್ಕನ ಬಿಟ್ಟಂಗೆಲ್ಲ ಅಕ್ಕ. ಆದ್ರೆ ಅದು ಅಷ್ಟು ಸುಲಭ ಅಲ್ಲ ಕಣೆ. ಈಗ ಇನ್ನೂ ಫೈಲ್ ಮಾಡಿದ್ದಾರೆ. ಡಿವೋರ್ಸ್ ಸಿಗೋದಕ್ಕೆ ಕೆಲವು ತಿಂಗಳುಗಳಾದ್ರೂ ಆಗುತ್ತೆ. ಹಂಗಾರೆ ನಮ್ ಖುಷಿ ಅಕ್ಕನ ಲೈನ್ ಇನ್ನೂ ಕ್ಲಿಯರ್ ಆಗಿಲ್ವಾ? ಆದ ಹಾಗೆ, ಆದ್ರೆ ಅರ್ಧ ಗೆದ್ದಿದ್ದೀವಿ. ಖುಷಿಗೆ ಡಿವೋರ್ಸ್ ಸಿಕ್ಬಿಟ್ರೆ ಅವಳು ಪೂರ್ತಿ ಸ್ವತಂತ್ರಳಾಗ್ಬಿಡ್ತಾಳೆ. ಮಾತಾಡಿರಿ ಮತ್ತೆ ಆಡ್ಲಾ. ಇದೇ ಕರೆಕ್ಟ್ ಟೈಮ್ ರುಕ್ಮಿಣಿ ಅಕ್ಕಂಗೆ ವಿಷಯ ತಿಳಿಸೋದಕ್ಕೆ. ಹಾಳದ್ ಲೈನೇ ಸಿಕ್ತಿಲ್ಲ ಕಣೆ. ನಾನೊಂದ್ಸರಿ ಟ್ರೈ ಮಾಡ್ಲಾ? ಮಾಡು ಮಾಡೇ. ರಿಂಗ್ ಆಗ್ತಿದೆ. ಹಲೋ ಹಲೋ, ನಾನು ಖುಷಿ. ಫೋನ್ ಕಟ್ ಮಾಡಿಬಿಟ್ರು. ಮತ್ತೆ ಮಾಡು ಮಾಡೇ. Calling is switched off right now. Switched off. ನಿನ್ನ ಮದುವೆ ಆಗೋದ್ರ ಬಗ್ಗೆ ಎಷ್ಟು ದೃಢವಾಗಿದ್ರೋ ಈಗ ನಿನ್ನ ಬಿಡೋದ್ರ ಬಗ್ಗೆನೂ ಅಷ್ಟೇ ಗಟ್ಟಿಯಾಗಿದ್ದಾರೆ. ಇದಾಗಲ್ಲ ಖುಷಿ. ಒಂದ್ಸಾರ್ತಿ ಬೆಂಗಳೂರಿಗೆ ಹೋಗಿ ಅವ್ರ ಜೊತೆ ಮಾತಾಡ್ಕೊಂಡು ಬರೋಣ ಬಾ. ನಾನು ಬರಲ್ಲ. ಯಾಕೆ? ಬಂದೇನಂತ ಕೇಳ್ಕೊಳ್ಳಿ.
ತಪ್ಪು ಮಾಡಿದ್ದೀನಿ, ನನ್ನನ್ನು ಕ್ಷಮಿಸಿ. ಇನ್ಯಾವತ್ತೂ ಈ ರೀತಿ ತಪ್ಪು ಮಾಡಲ್ಲ ಅಂತನ? ಒಂದು ವೇಳೆ ಕ್ಷಮಿಸ್ತಾರೆ ಅಂತಾನೆ ಇಟ್ಕೊಳ್ಳೋಣ. ಆದರೆ ಜೀವಮಾನ ಇಡೀ ನನ್ನ ಬದುಕು ಅವ್ರು ಕೊಟ್ಟಿರೋ ಭಿಕ್ಷೆ ಅನ್ನೋ ಭಾವನೆಯಲ್ಲಿ ಬದುಕಬೇಕಾಗತ್ತೆ. ತಪ್ಪೇ ಮಾಡಿಲ್ಲ ಸುಂದ್ರಿ, ನಾನು ಏನಕ್ಕೆ ಅನುಭವಿಸ್ಬೇಕು ಹೇಳು? ಈಗಿದು ಸರಿ ಹೋಗ್ತಾ ಇದ್ರೆ ಇನ್ಯಾವತ್ತೂ ಸರಿ ಹೋಗಲ್ಲ ಕಣೆ. ಜೊತೆಲಿ ಬದುಕಿದ್ರು ಸರಿ ಹೋಗುತ್ತೆ ಅನ್ನೋ ನಂಬಿಕೆ ನನಗಿಲ್ಲ. ಅಲ್ಲಿಗೆ ಬಿಟ್ಟೇ ಬಿಡೋದು ಅಂತ ತೀರ್ಮಾನ ಮಾಡ್ಬಿಟ್ಟಿದೀಯಾ? ಬಿಡಬೇಕು ಅನ್ನೋ ಇಂಗಿತ ಖಂಡಿತ ಇಲ್ಲ. ಆದ್ರೆ ಇಡೀ ಜೀವನ ಅವ್ರ ಹಂಗಲ್ ಬದುಕೋಕ್ಕಂತೂ ಇಷ್ಟ ಇಲ್ಲ ನನಗೆ. 24 ಅಷ್ಟೇ ಕಣೆ ನಿನಗೆ. ಇಲ್ಲಿಂದ ಮುಂದೆ ಒಬ್ಬಳೆ ಬದುಕನ್ನು ಸಾಗಿಸೋದು ತುಂಬಾ ಕಷ್ಟ. ಗೊತ್ತು, ಆದ್ರೆ ಬೇಡಿ ಬದುಕನ್ನ ಕಟ್ಕೊಳ್ಳೋ ಮನಸ್ಥಿತಿ ಸದ್ಯಕ್ಕಿಲ್ಲ. ನಾನು ಮಾತಾಡ್ ನೋಡ್ಲಾ ಒಂದ್ಸರ್ತಿ? ಬೇಡ್ರು, ನನಗೋಸ್ಕರ ಯಾರು ರಾಜಿ ಪಂಚಾಯತಿ ಮಾಡೋದು ಬೇಡ. ಅಷ್ಟು ಕೇವಲವಾಗಿ ಬದುಕಿಲ್ಲ ಕಣೋ ಸುಂದ್ರಿ ನಾನು. ಹೌದು, ಕೆಲವೊಮ್ಮೆ ಅವ್ರ ಮನ್ಸಿಗೆ ನೋವು ಆಗೋಗಿ ನಡ್ಕೊಂಡಿರ್ಬೋದು. ಹಾಗಂತ ಒಂದು ಹಲೋ ಹೇಳೋಕ್ಕೂ ಯೋಗ್ಯತೆ ಇಲ್ಲದೆ ಇರೋಳ ನಾನು. ಅವರು ಫೋನ್ ತಗೊಂಡು ನನ್ನನ್ನು ಬೈದಿದ್ರು ಅಥವಾ 4 ಜನರ ಎದುರುಗಡೆ ನನ್ನನ್ನು ಬಾರಿಸಿ ನೀನ್ ಮಾಡಿರೋ ತಪ್ಪು ಅಂತ ಹೇಳಿದ್ರು ಒಪ್ಕೋತಾ ಇದ್ದೆ. ತಪ್ಪು ಮಾಡದೆ ಹೋದ್ರು ತಿದ್ಕೊಂಡು ಚೆನ್ನಾಗಿ ಬದುಕೋ ಪ್ರಯತ್ನ ಮಾಡ್ತಿದ್ದೆ. ಆದ್ರೆ ಫೋನ್ ಕಟ್ ಮಾಡಿ ಗೌರವಕ್ಕೆ ಅರ್ಹತೆ ಇಲ್ಲದೋಳು ಅನ್ನೋ ಹಾಗೆ ನಡ್ಕೊಂಡ್ಬಿಟ್ರು. ಪ್ರೀತಿ ಇಲ್ಲದೆ ಹೋದ್ರೂ ಜೊತೆಲಿ ಬದುಕ್ಬೋದು, ಗೌರವ ಇಲ್ಲದೆ ಇದ್ರೆ ಜೊತೆ ಬದುಕಕ್ಕಾಗಲ್ಲ. ಏನ್ ಮಾಡ್ತಾ ಇದ್ದೀರಕ್ಕ? ರಾಮಕೋಟಿ ಬರಿತಾ ಇದ್ದೀನಿ ಕಡೆ. ಸರಿ, ನೀವದ್ ಮುಗಿಸಿ, ನಾನು ಆಮೇಲೆ ಮಾತಾಡ್ತೀನಿ. ಪರವಾಗಿಲ್ಲ, ಕೂತ್ಕೋ. ರಾಮಕೋಟಿ ಎಷ್ಟೇ ಬರೆದ್ರು ಅದಕ್ಕೆ ಕೊನೆನೇ ಇಲ್ಲ. ರಾಮ ಮಹಾರಾಜ ಅವನಿಗೆಷ್ಟು ಜನ ಬೇಕಾದ್ರೂ ಮದುವೆ ಮಾಡ್ಕೋಬೋದಿತ್ತು. ಆದ್ರೆ ಸೀತೆಗೋಸ್ಕರ ತನ್ನ ಜೀವನನೇ ಮುಡುಪಾಗಿಟ್ಬಿಟ್ಟ. ನೀನ್ ಹೇಳು. ವಾರಣಾಸಿಯಿಂದ ಗಿರಿ ಫೋನ್ ಮಾಡಿದ್ನಂತೆ ಕಣೆ. ಅತ್ತೆ ಮಾತಾಡಿದ್ದಾರೆ. ಪಾಪನೆಲ್ಲ ಕಳ್ಕೊಂಡ್ ಬಾ, ಮನೇಲಿ ಪುಣ್ಯ ತುಂಬಿಕೊಂಡಿದೆ ಅಂತ ಹೇಳಿದ್ರಂತೆ. ನೀನ್ ಬಂದಿರೋ ವಿಷಯ ಅತ್ತೆ ಗಿರಿ ಹತ್ರ ಹೇಳೇ ಇಲ್ಲ ಕಣೆ. ಹೇಳಿದ್ರೆ ಅವ್ರು ವಾಪಸ್ಸೇ ಬರೋದಿಲ್ಲ ಬಿಡಿಯಕ್ಕ. ಯಾಕೆ ಹಾಗಂತೀಯ? ಅವನ್ ಬರಬೇಕು, ಧ್ರುವನ್ ನೋಡ್ಬೇಕು, ಧ್ರುವನ್ ಮದ್ವೆನ ಅವನೇ ಮುಂದೆ ನಿಂತು ಮಾಡ್ಬೇಕು. ಅವರು ಮಾಡ್ದ ಹಾಗೆ, ಅದು ಆ ಹುಡುಗಿ ಅಂತ ಗೊತ್ತಾದ್ರೆ. ಯಾರೇ ಹೇಳಿದ್ನಾ? ನಿನ್ನ ಹತ್ರ ಬಾಯ್ಬಿಟ್ನಾ? ನೋಡು, ಅವನ್ ನಿನ್ನ ಹತ್ರ ಎಷ್ಟು ಸಲಿಗೆ. ರಾಮಕೋಟಿ ಬರೆಯೋ ಹೊತ್ನಲ್ಲಿ ಹೇಳ್ತಾ ಇದ್ಯಾ, ಸೀತಾ ಮಾತೆ ಅಂತ ಸೊಸೆ ಸಿಕ್ಕಿದ್ರೆ ಸಾಕು ಕಣೆ. ಹೇಳ್ದಕ್ಕ? ಫೋಟೋ ತೋರ್ಸುದ್ನಾ? ಚೆನ್ನಾಗಿದ್ದಾಳ? ಅವಳು ಹೇಗಿದ್ರು ಪರವಾಗಿಲ್ಲ ಕಣೆ. ನಾ ಮನೆಗೆ ಹೊಂದ್ಕೊಂಡು ಹೋಗ್ಬೇಕು. ಸೊಸೆ ಮನೆಗೆ ಹೊಂದ್ಕೊಂಡು ಹೋದ್ರೆ ಮಗ ನಮಗ್ ದತ್ತಾನೆ. ಇಲ್ಲ ಅಂದ್ರೆ ಅದೊಂದನ್ನೇ ಕಣೆ ನಾನು ಆ ಶ್ರೀರಾಮನ್ನ ಕೇಳ್ಕೊಳ್ಳೋದು. ಮನೆ ಖಂಡಿತ ಹೊಂದ್ಕೋತಾಳಕ್ಕ. ಆದ್ರೆ ಏನೇ? ನೀವು ಅವಳನ್ನ ಒಪ್ಕೋಬೇಕು ಅಷ್ಟೇ. ಧ್ರುವ ಒಪ್ಕೊಂಡಿದ್ದಾನಲ್ಲ, ಇನ್ ನಮ್ದೇನು ಬಿಡು. ಪ್ರೀತಿ ಕುರುಡು ಅಂತಾರೆ, ಅದು ಅವನಿಗನ್ಸುತ್ತೆ, ಆದ್ರೆ ನಿಮಗಲ್ವಲ್ಲ. ಯಾಕೆ ಹೀಗೆ ಮಾತಾಡ್ತಿದ್ಯಾ? ನನಗೆ ಭಯ ಆಗ್ತಿದೆ. ಬಿಳಿ ಹುಡುಗಿನ ಅಮೆರಿಕದವಳ? ಅಯ್ಯೋ ರಾಮ್ ರಾಮ, ಅವ್ರು ಮಾಂಸ ಗಿಂಸ ಎಲ್ಲ ತಿಂತಾರೆ ಕಣೆ. ಅಯ್ಯೋ ಇಲ್ಲಕ್ಕ, ಹುಡುಗಿ ಅಮೆರಿಕದವಳಲ್ಲ, ಬೇರೆ ಜಾತಿ.
ಅದು ಹೊಂದ್ಕೊಳ್ಳುತ್ತೆ. ಅದಲ್ಲ ನೋಡಿ, ಹುಡುಗಿ ಮನೇಲಿ ಏನೇ ಸಮಸ್ಯೆ ಇದ್ರೂ ಪರವಾಗಿಲ್ಲ. ಸಾವುಕಾರಾದ್ರೆ ಅವ್ರ ಮನೆಗಾಯ್ತು, ಬಡವರಾದ್ರೆ ನಮ್ಮನೆಗಾಯ್ತು. ಯಾವ ಊರಂತೆ? ಅಯ್ಯೋ ನಾನೊಬ್ಳು, ಯಾವ ಊರಾದ್ರೆ ನನ್ಗೇನು. ಹೌದು, ಅವರಿಬ್ರು ಎಲ್ಲಿ ಭೇಟಿ ಆದ್ರಂತೆ? ಅಯ್ಯೋ ಎಷ್ಟು ಪ್ರಶ್ನೆ ಕೇಳ್ತೀಯಕ್ಕ. ಒಂದು ಪ್ರಶ್ನೆ ಕೇಳು, ಧ್ರುವ ಸಂತೋಷವಾಗಿರತ್ತಾನೆ ನಿನಗೆ ಮುಖ್ಯ. ಅದಕ್ಕೆ ಅಲ್ವಾ ಧ್ರುವ ಯಾರನ್ನ ಇಷ್ಟಪಡ್ತಾನೋ ಅವ್ರಿಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ ನನ್ನ ಆಸೆ. ಹುಡುಗಿ ಮನೇಲಿ ಏನೋ ಸಮಸ್ಯೆ ಇಲ್ಲ ತಾನೇ? ಇಲ್ಲ ಅನ್ಸುತ್ತೆ, ಆದ್ರೆ ಅಷ್ಟು ಸಂತೋಷವಾಗಿ ಮದುವೆ ಮಾಡ್ಕೊಡಕ್ಕಾಗಲ್ಲ. ಯಾಕಂತೆ? 2ನೇ ಮದುವೆ. ಓ, ಹುಡುಗಿಗೆ ಅಕ್ಕ ಇದ್ದಾಳಾ? ಪಾಪ, ದೊಡ್ಡಕ್ಕೆ ಸಮಸ್ಯೆ ಅನ್ಸುತ್ತೆ. ಹಾಗೇನಾರ ಆಯ್ತು ಅಂದ್ರೆ ಮದುವೆ ಖರ್ಚಿಗೆ ನಾವು ಸ್ವಲ್ಪ ಕೊಟ್ರಾಯ್ತು ಬಿಡು. ಇಲ್ಲ ಅಕ್ಕ, ಅವಳೊಬ್ಳೆ ಮಗಳು. 2ನೇ ಮದುವೆ ಎಂದೆ? ಧ್ರುವ ಇಷ್ಟಪಟ್ಟಿರೋ ಹುಡುಗಿಗೆ ಈಗಾಗಲೇ ಮದುವೆ ಆಗಿದೆ.